ಹಾಕೋದಿಲ್ಲ. ಸರ್, ಮೊದಲನೇದಾಗಿ 21 ವರ್ಷ ಬಳಿಕ ಆಕಾಶ್ ಇವತ್ತು ರಿಲೀಸ್ ಆಯಿತು. ಸೊ ತಮಗೆ ಎಷ್ಟು ಸಂತೋಷ ಆಯಿತು ಪುನೀತ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದು? ಮ್ಯಾಮ್, ಯಾವಾಗಲೂ ಅವ್ರ ಸಿನಿಮಾ ಫಸ್ಟ್ ಶೋ ನೋಡಬೇಕಿತ್ತು ಅಂತ ತುಂಬ ಆಸೆ ಇತ್ತು. ಆ ಟೈಮಲ್ಲಿ ಹೋಗೋಕ್ಕಾಗಿಲ್ಲ, ತುಂಬ ಚಿಕ್ಕ ಹುಡುಗ ಇದ್ದೆ. ಬಟ್ ಇವಾಗ ಫೈನಲಿ ಅವಕಾಶ ಸಿಕ್ತು. ಸೊ ಎಂಜಾಯಿಂಗ್. ಎಷ್ಟು ಭಾವಕರಾದ್ರಿ? ಆನೆಸ್ಟ್ಲಿ ಹೇಳ್ಬೇಕು, ತುಂಬ ರಿಯಲಿ ಮಿಸ್ ಹಿಮ್. ಯಾಕಂದರೆ ಅವ್ರ ಸಿನಿಮಾಗಳು ನೋಡಿಕೊಂಡೇ ಬೆಳೆದಿದ್ದು ನಾವೆಲ್ಲ. ಟು ಬಿ ಆ್ಯನ್ ಆ್ಯಕ್ಟರ್ ಹಿ ವಾಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮಿ. ಅದೇ ಇವತ್ತು ನೋಡಿದಾಗ ಒಂಥರ ಒನ್ ಮಿಸ್ಸಿಂಗ್ ಪೀಸ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತ ಅನ್ನೋದು. ಐ ಫೀಲ್ ವೆರಿ ಬ್ಯಾಡ್. ಐ ರಿಯಲಿ ಮಿಸ್ ಹಿಮ್, ಬಟ್ ಹಿ ವಿಲ್ ಸ್ಟೇ ಫಾರ್ ಎವರ್. ಲವ್ ಯು ಅಪ್ಪು ಸರ್. ಅವಾಗೆಲ್ಲ ಆ್ಯಕ್ಚುಲಿ ಸಿನಿಮಾಗಳು ಇವಾಗೆಲ್ಲ ರಿಲೀಸ್ ಏನಾದರೂ ರಿಲೀಸ್ ಆದರೆ ಟೀಸರು ಟ್ರೇಲರು ಅಂತೆಲ್ಲ ಬಿಡ್ತಾರೆ. ಬಿಕಾಸ್ ದಟ್ ಈಸ್ ಆ್ಯಕ್ಚುಲಿ ಲೈಕ್ ಎನ್ ಇನ್ವಿಟೇಷನ್ ಒಂದು ಸಿನಿಮಾ ನೋಡೋದಕ್ಕೆ. ಬಟ್ ಆವಾಗ ಈ ರೀತಿಯಾದಂಥ ಪ್ರಮೋಷನ್ಸ್ಗಳು ಏನೂ ಇರಲಿಲ್ಲ. ಆದರೂ ಕೂಡ 200 ದಿನ ಓಡಿರೋವಂಥದ್ದು ಈ ಸಿನಿಮಾ. ಸೊ ಅಂದರೆ ಆ ಸ್ಟ್ರಾಟಜಿನೇ ಒಂಥರ ತುಂಬ ಚೆನ್ನಾಗಿತ್ತು. ಮ್ಯಾಮ್, ಅದು ಸ್ಟ್ರಾಟಜಿ ಅಲ್ಲ, ಪ್ರೀತಿ. ಅದು ಅಪ್ಪು ಸರ್ ಮೇಲೆ ರಮ್ಯಾ ಮೇಲಿರೋದು ಪ್ರೀತಿ. ಅದು ಇವಾಗ ರಿಲೀಸರು ಬಂದಿಲ್ವಾ ಜನ, ಇದಕ್ಕೇನು ಪ್ರಮೋಷನ್ ಮಾಡಿದ್ವಾ? ನೆಸೆಸಿಟಿನೇ ಇಲ್ಲ. ಇಟ್ಸ್ ಅದು ಆಲ್ ಅಬೌಟ್ ಲವ್ ಅಷ್ಟೇ. ನಿಮಗೆ ಇಲ್ಲಿ ಮೋಸ್ಟ್ ಫೇವ್ರೇಟ್ ಸೀನ್ ಯಾವುದು ಅಪ್ಪು ಸರ್? ಅವ್ರ ಎಂಟ್ರಿ ಸೀನೇ ಇಷ್ಟ. ಪ್ರತಿಯೊಂದು ಸೀನು ಇಷ್ಟ ಆಯ್ತು ನನಗೆ. ಅವ್ರ ಡ್ಯಾನ್ಸು, ಅವ್ರ ಫೈಟ್ಸು, ಡೈಲಾಗ್ಸು, ಇಟ್ಸ್ ಸೋ ಕ್ಯೂಟ್. ಅವರಿಬ್ಬರನ್ನ ಒಟ್ಟಿಗೆ ನೋಡೋದೇ ಇಟ್ಸ್ ಲೈಕ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮಿ. ಜೊತೆಗೆ ಇವಾಗ ರಮ್ಯಾ ಮೇಡಮ್ ಒಟ್ಟಿಗೆ ನೋಡಿದ್ರಿ. ಸೊ ಅವರು ಕೂಡ ಸಿನಿಮಾ ನೋಡಿದ್ರು. ರಮ್ಯಾ ಮೇಡಮ್ ಅಂದರೆ ನಿಮಗೆ? ಮ್ಯಾಮ್, ವಾಟ್ ಅ ಸ್ಟಾರ್. ಇಷ್ಟು ದಿನ ಆದರೂ ಸಿ ಸ್ಟಿಲ್ ಅ ಸ್ಟಾರ್ ಅಲ್ಲ. ಸಿ, ಇಟ್ಸ್ ಎನ್ ಆ್ಯಡೆಡ್ ಪ್ರೆಷರ್. ಇವಾಗ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು. ಇಟ್ಸ್ ಎನ್ ಆ್ಯಡೆಡ್ ಪ್ರೆಷರ್. ಯು ಕ್ಯಾನ್ ಲುಕ್ ದ ಸೇಮ್ ಥ್ರೂ ಔಟ್ ಅಲ್ವಾ? ಸೊ ಅವ್ರು ಇಷ್ಟು ವರ್ಷ ಆದರೂ ಶಿ ಲುಕ್ಸ್ ಆಬ್ಸಲ್ಯೂಟ್ಲಿ ಫೈರ್. ಸೊ ಅಮೇಝಿಂಗ್ ಇನ್ಸ್ಪಿರೇಷನ್ ಫಾರ್ ಮಿ. ಫೈನಲಿ ಅಪ್ಪು ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೂ ಸಾಕಷ್ಟು ಮೂವಿಗಳು ಮತ್ತೆ ರಿಲೀಸ್ ಆಗಲಿ, ಎಲ್ಲರೂ ಮತ್ತೆ ಬಂದು ನೋಡೋಣ ಅಪ್ಪು ಸರ್ನ. ದಟ್ಸ್ ಆಲ್. ಐ ರಿಯಲಿ ಮಿಸ್ ಹಿಮ್. ತುಂಬ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡೋಕ್ಕಾಗಿರಲಿಲ್ಲ. ಇವತ್ತು ಫಸ್ಟ್ ಶೋ ಮಿಸ್ ಮಾಡಬಾರ್ದು ಅಂದ್ಕೊಂಡು ಬಂದು ನೋಡಿದೆ. ನೈಟಿಂದ ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಯಾವಾಗ ಥಿಯೇಟರಲ್ಲಿ ಹೋಗಿ ನೋಡೋದು, ಮತ್ತು ಅಪ್ಪು ಸರ್ನ ಮತ್ತು ರಮ್ಯಾ ಮ್ಯಾಮ್ ಕಾಂಬಿನೇಷನ್ ಯಾವಾಗ ನೋಡೋದು ಅಂತ ತುಂಬ ಎಕ್ಸೈಟ್ ಆಗಿದೆ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಟಿ ವಿಲೆಲ್ಲ ನೋಡಿದ್ದೆ. ಥಿಯೇಟರಲ್ಲಿ ನೋಡಿರಲಿಲ್ಲ. ಸೊ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಸಿಕ್ಕಾಪಟ್ಟೆ ತುಂಬ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟ್ ನನ್ನ ಮುಖದಲ್ಲೇ ಕಾಣಿಸ್ತಿದೆ ಎಲ್ಲರಿಗೂ. ಲೈಕ್ ನನ್ನ ತಮ್ಮಗೆ ನಾನು ಹೇಳ್ತಾನೆ ಇದೆ, March 13 ಏನೂ ಪ್ಲಾನ್ಸ್ ಇಟ್ಕೋಬೇಡ ಲಿಖಿತ್, ಸಿನಿಮಾ ನೋಡಬೇಕು, ಮಿಸ್ ಮಾಡೋಂಗೆ ಇಲ್ಲ. ಫಸ್ಟ್ ಡೇ ಎಸ್ಪೆಷಲಿ ಲೈಕ್ ಫಸ್ಟ್ ಶೋ ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಇವತ್ತು ನೋಡಿ ತುಂಬ ಖುಷಿ ಆಗ್ತಾಯಿದೆ. 4 ವರ್ಷನೋ 5 ವರ್ಷನೋ ಇಲ್ಲ ಅವಾಗ ನೋಡಿರಲಿಲ್ಲ. ಅದಾದಮೇಲೆ ಅದೇ ಟಿ ವಿಲಿ ನೋಡ್ತಾ ಇದ್ದೆ. ನನಗೆ ಏನಾದ್ರು ನನಗೆ ನೋಡಬೇಕು ಸಿನಿಮಾ ಅಂತ ಅಂದಾಗಲೆಲ್ಲ ಅಪ್ಪು ಸರ್ ಸಿನಿಮಾ ಹಾಕೊಂಡು ನೋಡ್ತಿರ್ತೀನಿ. ಅಪ್ಪು, ಅಭಿ, ಆಕಾಶ್, ಇದೆಲ್ಲ ನಂಗೆ ತುಂಬ ಇಷ್ಟ. ಮಿಲನ ಸಿನಿಮಾ, ಪರಮಾತ್ಮ ಅಂತೂ ಬಿಗ್ ಬಾಸಿಂದ ಬಂದಾದ್ಮೇಲೆ ಫಸ್ಟ್ ಸಿನಿಮಾ ನೋಡಿದ್ದು ನನ್ನ ಪರಮಾತ್ಮನೇ, ಗೊತ್ತಾ? ನಂಗೆ ಅಷ್ಟು ಇಷ್ಟ. ಅಪ್ಪು ಸರ್ ಯಾವ ಸಿನಿಮಾ ಆದ್ರೂ ಇಷ್ಟೇ ಜೋಶ್ ಇರುತ್ತೆ. ಫಸ್ಟ್ ಶೋ ಮಿಸ್ ಇಲ್ದಂಗೆ ನೋಡ್ತೀನಿ. ಲಾಸ್ಟ್ ಟೈಮ್ ಮನದ ಕಡೆಲೂ ಮಾಡ್ಬೇಕಾದ್ರೆ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಎಸ್, ಮಾತಾಡಿಸ್ಬೇಕು ಅಂದ್ಕೊಂಡು ಅಲ್ಲಿಂದ ಬಂದೆ ನಾನು. ವೀರೇಶ್ ಥಿಯೇಟರಿಂದ ಮಾತಾಡೋಕ್ಕಾಗಲಿಲ್ಲ. ಬಟ್ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಇವಾಗಲೂ ಎಷ್ಟು ಪ್ರಿಟಿ ಆಗಿದ್ದಾರೆ. ಶಿ ಈಸ್ ಸೋ ಬ್ಯೂಟಿಫುಲ್. ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಪ್ಪು ಸರ್ ಸ್ಕ್ರೀನಲ್ಲಿ ಬಂದಾಗಲೆಲ್ಲ ಇಷ್ಟ ಆಗುತ್ತೆ. ಅವ್ರು ಮಾತಾಡೋದು, ಆ ಒಂದು ಡೈಲಾಗ್ಸ್ ನಮಗೆ ಮೋಟಿವೇಶನ್. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವ್ರು ಹೇಳೋ ಡೈಲಾಗ್ಸ್ ಆಗಿರಲಿ. ನಾವು ಮೋಟಿವೇಟ್ ಆಗ್ತಿರ್ತೀವಿ, ಲೈಫಲ್ಲಿ ಏನಾದ್ರು ಮಾಡಬೇಕು. ಕೆಲಸ ನಮಗೆ ಒಂದೊಂದ್ಸಲಿ ಅನ್ಕೊತಿರ್ತೀವಿ, ಆಪರ್ಚುನಿಟಿ ಇಲ್ಲ ಅಂದ್ಕೊಂಡು. ನಮ್ಮ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಈ ಆಕಾಶ್ ಸಿನಿಮಾದಲ್ಲಿ ಒಂದು ಲೈನ್ಸ್ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಪ್ಪು ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ? ಆಕಾಶ್ ಮೂವಿ ರಿಲೀಸ್ ಆಗಿದೆ, ಮತ್ತೆ ಎಲ್ಲರೂ ಥಿಯೇಟರಲ್ಲಿ ನೋಡಿ. ಇದು ಅಪ್ಪು ಹಬ್ಬ. ಇಲ್ಲ, ನಾನು ಮೊನ್ನೆ ತಾನೇ ನಾನು ನನ್ನ ತಮ್ಮ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ಕೊಂಡು ಬಂದ್ವಿ. ನಾನಿವಾಗ ಪ್ಯಾಸ್ ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಮೊನ್ನೆ ತಾನೇ ಮುಗೀತು ಸಿನಿಮಾ. ಇವಾಗ ಅದು ಪ್ರಮೋಷನ್ಸಲ್ಲಿ ಬಿಸಿ ಇದ್ದೀನಿ.
ಅದಾದಮೇಲೆ ನೆಕ್ಸ್ಟ್ ಏನೇ ಇದ್ರು ಅಪ್ಡೇಟ್ಸ್ ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.